ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೆರಿಗೆಯು ಮಹಿಳೆಯ ಜೀವನದ ಪ್ರಮುಖ ಕ್ಷಣಗಳಲ್ಲಿ ಒಂದಾಗಿದೆ. ಹೆರಿಗೆ ದೀರ್ಘ, ದಣಿವು ಮತ್ತು ತುಂಬಾ ನೋವಿನಿಂದ ಕೂಡಿದ್ದು, ನೋವು ನಿವಾರಣೆಯನ್ನ ಸುರಕ್ಷಿತ ಮತ್ತು ಗೌರವಯುತ ಆರೈಕೆಯ ಪ್ರಮುಖ ಭಾಗವಾಗಿಸುತ್ತೆ. ಇಂದು ಹೆರಿಗೆ ನೋವನ್ನು ನಿರ್ವಹಿಸಲು ಹಲವು ಮಾರ್ಗಗಳಿವೆ. ನೈಸರ್ಗಿಕ ವಿಧಾನಗಳಿಂದ ಹಿಡಿದು ಎಪಿಡ್ಯೂರಲ್ಗಳಂತಹ ವೈದ್ಯಕೀಯ ಆಯ್ಕೆಗಳಿವೆ. ಈ ಆಯ್ಕೆಗಳನ್ನು ಅರ್ಥ ಮಾಡಿಕೊಳ್ಳುವುದು ವೈದ್ಯರು ಹೆರಿಗೆಯ ಸಮಯದಲ್ಲಿ ತಾಯಂದಿರನ್ನ ಉತ್ತಮವಾಗಿ ಬೆಂಬಲಿಸಲು ಸಹಾಯ ಮಾಡುತ್ತವೆ. ಈ ಅವಧಿಯು ಹೆರಿಗೆ ಪ್ರಕ್ರಿಯೆ ಮತ್ತು ನೋವನ್ನು ನಿರ್ವಹಿಸುವ ಅತ್ಯುತ್ತಮ ಮಾರ್ಗಗಳ ಮೇಲೆ ಕೇಂದ್ರೀಕರಿಸುತ್ತೆ. ಹೆರಿಗೆಯ ಸಮಯದಲ್ಲಿ ಉತ್ತಮ ಆರೈಕೆ ತಾಯಿಯನ್ನ ಸುರಕ್ಷಿತವಾಗಿರಿಸುವುದು ಮಾತ್ರವಲ್ಲದೆ ಮಗುವಿನ ಜೀವನದಲ್ಲಿ ಆರೋಗ್ಯಕರ ಆರಂಭವನ್ನ ನೀಡುತ್ತೆ. ಹಾಗಾದ್ರೆ ಹೆರಿಗೆ ಸಂದರ್ಭದಲ್ಲಿ ಆಗುವಂತಹ ನೋವು ಮತ್ತು ಅದಕ್ಕೆ ತಗೊಳ್ಬೇಕಾದಂತಹ ಮುನ್ನೆಚ್ಚರಿಕೆ ಏನು? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಪೋಲೋ ಕ್ರೆಡಲ್ ಅಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್, ಜಯನಗರ, ಬೆಂಗಳೂರಿನ ವೈದ್ಯರಾಗಿರುವಂತಹ ಡಾಕ್ಟರ್ ಪೂರ್ಣಿಮಾ ರಾಮಕೃಷ್ಣ ಅವರು. ಬನ್ನಿ ಅವ್ರ ಜೊತೆ ಮಾತಾಡಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಡಾಕ್ಟರ್, ಸಾಮಾನ್ಯವಾಗಿ ಹೆರಿಗೆ ಅನ್ನುವಂಥದ್ದು ಬಹಳನೇ ಕ್ರಿಟಿಕಲ್ ಆಗಿರುತ್ತೆ, ಬಹಳ ಡೆಲಿಕೇಟ್ ಸ್ಟೇಜ್ ಅಂತ ಹೇಳ್ಬೋದು. ಈ ಸಮಯದಲ್ಲಿ ನಾವು ಈ ಲೇಬರ್ ಪೇನ್ ಏನು ಹೇಳ್ತೀವಿ, ಅದು ಬಹಳನೇ ಒಂದು ಮನುಷ್ಯನ ಬಾಡಿ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಸೊ ಆ ಸಮಯದಲ್ಲಿ ಏನೆಲ್ಲ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ? ಏನು ಈ ಲೇಬರ್ ಪೇನ್ ಅಂದರೆ ಡಾಕ್ಟರ್? ಡೆಫಿನೆಟ್ಲಿ ನೀವು ಹೇಳ್ದಂಗೆ ಲೇಬರ್ ಪೇನ್ ಅನ್ನೋದು ತುಂಬಾ ಪೇನ್ಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ನಾವು ಪೇನನ್ನು ಮೆಡಿಕಲ್ ಇದರಲ್ಲಿ 1 to 10 ಅಂತ ಅದಕ್ಕೆ ನಂಬರ್ಸ್ ಕೊಡ್ತೀರಿ. 1 ಅಂದರೆ ಏನೂ ಪೇನ್ ಇಲ್ಲ, ಅಷ್ಟೇನು ಅನಿಸಲ್ಲ, ಆರಾಮಾಗೆ ಆ ಪೇನ್ ಜೊತೆ ನಾರ್ಮಲ್ ಲೈಫಲ್ಲಿ ಏನೇನು ಮಾಡ್ತಿರೋ ಎಲ್ಲ ಮಾಡ್ಕೊಂಡು ಇರ್ಬೋದು. ಅಂದರೆ ಒಂದು ಸ್ವಲ್ಪ ಸ್ಲೈಟ್ ಪೇನ್ ಎಲ್ಲೋ ತಗಲಿದ್ದು ಅದೆಲ್ಲ 1ಗೆ ಬೀಳುತ್ತೆ. 10 ಅನ್ನೋದು ತಡಿಯೋಕ್ಕಾಗಿಲ್ದಿರೋ ಅಂಥ ನೋವು. ಅಂದರೆ ಆ 10ಅಲ್ಲಿ ಯಾವುದೇ ಮನುಷ್ಯ ನೋವಲ್ಲಿದ್ದರೆ ಸಾವಿನ ನೋವು ಅಂತ ಅದಕ್ಕೆ ಒಂದು ಡಿಸ್ಕ್ರಿಪ್ಷನ್ ಕೊಡ್ತಾರೆ. ಸೊ ಹೆರಿಗೆ ನೋವು ಅನ್ನೋದು ಈ 1 to 10 ಸ್ಕೇಲಲ್ಲಿ ವಿ ಟಾಕ್ ಅಟ್ 8 or 9. ಅಂದರೆ ಒಂದು ತಾಯಿ ಒಂದು ಜೀವಕ್ಕೆ ಜನ್ಮ ಕೊಡುವಾಗ ಎಷ್ಟು ನೋವು ತಡಿತಾಳೆ, ಆ ನೋವು ಆ ಲೆವೆಲಲ್ಲಿರುತ್ತೆ. ಸೊ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಪೇನ್ಫುಲ್. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಅಂದರೆ ಇಷ್ಟು ಹಂತಗಳಿರುತ್ತೆ ಅಂತ. ಇದನ್ನೆಲ್ಲ ಹೇಗೆ ಆಕ್ಸೆಸ್ ಮಾಡೋದು? ಮತ್ತು ಅಂಥ ಒಂದು ನೋವಿನ ಪರಿಸ್ಥಿತಿಯಲ್ಲಿ ಬಾಡಿಯಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಒಂದು ಹೆಣ್ಣಿನ ದೇಹದಲ್ಲಿ, ಅದಕ್ಕೆ ನಿವಾರಣೆ ಮಾಡುವಂಥ ವಿಧಾನಗಳು ಏನಿದೆ ಅಂತ? ಸೊ ಇವಾಗ ಈ ಥರ ಲೇಬರಲ್ಲಿ ಯಾವುದೇ ತಾಯಿ ಇದ್ದರೆ ಅವಳು ಎಕ್ಸ್ಟ್ರೀಮ್ ಸ್ಟ್ರೆಸ್ಸಲ್ಲಿ ಇರ್ತಾಳೆ. ಒಂದು ಸ್ಟ್ರೆಸ್ಸಲ್ಲಿ ಆ ನೋವು ತಡ್ಕೊಂಡು ಅದು 1 hour ಅಲ್ಲ, 2 hour ಅಲ್ಲ, ಮಿನಿಮಮ್. ಅಂದರೆ ನಾವು ಲೇಬರ್ ಇವಾಗ ಫಸ್ಟ್ ಟೈಮ್ ತಾಯಿಯಾಗಿ ಫಸ್ಟ್ ಟೈಮ್ ಹೆರಿಗೆ ನೋವು ತೊಗೊಳ್ಳೋವಾಗ ಮಿನಿಮಮ್ 16 hours ಅಥವಾ 20 hours ಅಂತ ಹೇಳ್ತೀವಿ. ಸೆಕೆಂಡ್ ಟೈಮ್ ಲೇಬರ್ ತೊಗೊಳ್ಳೋವಾಗ ಅಬೌಟ್ ಹಾಫ್ ಲೆಸ್, ಅಂದರೆ 10 to 12 hours. ಸೊ ಅಷ್ಟು ಗಂಟೆ ಕಾಲ ಅವಳು ನೋವಲ್ಲಿ ರೆಡಿಯಾಗಿ ಆ ನೋವಲ್ಲಿ ಅದು ಪ್ರೋಗ್ರೆಸ್ ಆಗೋ ಅಷ್ಟೊತ್ತಿಗೆ ಅವಳಿಗೆ ಸುಸ್ತಾಗಬಹುದು, ಅವಳಿಗೆ ವಾಮಿಟಿಂಗ್, ಅಂದರೆ ಒಬ್ರೊಬ್ರು ಏನೂ ತಿನ್ನೋಕ್ಕೂ ಆಗಲ್ಲ, ಆಹಾರನೂ ತೊಗೊಳಕ್ಕಾಗಲ್ಲ, BP ಫ್ಲಕ್ಚುಯೇಷನ್ಸ್ ಆಗ್ಬೋದು, ಉಸಿರಾಡೋಕ್ಕೆ ಕಷ್ಟ ಆಗ್ಬೋದು. ಇದೆಲ್ಲ ಅವಳ ದೇಹದ ಮೇಲೆ ಈ ಪರಿಣಾಮ ಸ್ಟ್ರೆಸ್ಸಿಂದ ಆಗುತ್ತೆ. ಆ ಸ್ಟ್ರೆಸ್ಸಿಂದ ತಾಯಿಗಾಗ್ತಿರೋ ಸ್ಟ್ರೆಸ್ಸು ಮಗುಗೂ ಹೋಗುತ್ತೆ. ಇವಾಗ ಅವಳು ಸರಿಯಾಗಿ ಬ್ರೀತ್ ಮಾಡ್ತಿಲ್ಲ, ಅಥವಾ ಅವಳು BP ಕಮ್ಮಿ ಆಯಿತು, ಅಥವಾ ಆ ನೋವಲ್ಲಿ ಕಿರಿಚ್ತಾ ಇದ್ದಾಳೆ, ಆವಾಗ ಅದು ಆ ಸ್ಟ್ರೆಸ್ಸು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ಸು ಮಗುಗೂ ಹೋಗುತ್ತೆ. ಆವಾಗ ಮಗು ಹಾರ್ಟ್ ಬೀಟ್ ಹೆಚ್ಚು ಕಡಿಮೆ ಆಗೋದು, ಮಗುಗೆ ಹುಟ್ಟಿದ ತಕ್ಷಣ ಸರಿಯಾಗಿ ಅಳ್ದಿರೋದು, ಇದೆಲ್ಲ ಕಾಂಪ್ಲಿಕೇಶನ್ಸ್ ಆಗಬಹುದು. ಡಾಕ್ಟರ್, ಇನ್ನು ಅಂದರೆ ಈ ರೀತಿ ನೋವು ಕಾಣಿಸ್ಕೊಂಡಾಗ ಅದನ್ನು ಅಂದರೆ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು? ಇದನ್ನು ಕಡಿಮೆ ಮಾಡೋದಕ್ಕೆ ಏನೆಲ್ಲ ಚಿಕಿತ್ಸೆ ಅನ್ನೋಕ್ಕಿಂತ ಯಾವುದಿದು ಅಂದರೆ ಜೀವಕ್ಕೆ ಅಪಾಯ ತರುವಂಥದ್ದ, ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ? ಜೀವಕ್ಕೆ ಅಪಾಯ ಅಂತ ಹೇಳಲ್ಲ ನಾನು. ಹೆರಿಗೆ ನೋವಿಂದ ಯಾವ ತಾಯಿಗೂ ಜೀವಕ್ಕೆ ಅಪಾಯ ಆಗಲ್ಲ. ಬಟ್ ಆ ಟೈಮಲ್ಲಿ ಅವಳಿಗೆ ಆಗುವಂಥ ಚೇಂಜಸ್ಸಿಂದ ಕಷ್ಟ ಆಗುತ್ತೆ. ಅವಳು ತಡಿಬೇಕಾಗಿರುವಂಥ ಒಂದು ಸಮಯ ದೊಡ್ಡದಾಗಿರೋದ್ರಿಂದ ಅವಳಿಗೆ ಆ ಟೈಮಲ್ಲಿ ತುಂಬಾ ಕಷ್ಟ ಅವಳು ಅನುಭವಿಸ್ತಾಳೆ. ಜೀವಕ್ಕೆ ಅಪಾಯ, ಲೇಬರ್ ಪೇನಿಂದ ಜೀವಕ್ಕೆ ಅಪಾಯ ಇರಲ್ಲ. ಬಟ್ ಈ ಕಾರಣದಿಂದ, ಈ ಸ್ಟ್ರೆಸ್ಸಿಂದ ಅವಳಿಗೆ ಡೆಫಿನೆಟ್ಲಿ ನಾವು ಮೆಡಿಕಲಿ ಹೆಲ್ಪ್ ಮಾಡೋದು ಅವಶ್ಯಕತೆ ಆಗುತ್ತೆ.
ಈ ನೋವು ಕಡಿಮೆ ಮಾಡೋದಕ್ಕೆ ಯಾವ ಥರ ಬೇರೆ ಬೇರೆ ಥರ ಟೆಕ್ನಿಕ್ಸ್ ಇವೆ. ಒಂದಷ್ಟು ಮೆಡಿಸಿನ್ಸ್ ಇದೆ, ಒಂದಷ್ಟು ನಾನ್ ಮೆಡಿಸಿನ್ಸ್ ಇರುತ್ತೆ. ಸೊ ನಾನ್ ಮೆಡಿಸಿನ್ಸ್ ಅಂದರೆ ಹೇಗೆ, ಆ್ಯಕ್ಟಿವ್ ಆಗಿರೋದು, ಯೋಗ ಮಾಡೋದು, ಬ್ರೀದಿಂಗ್ ಎಕ್ಸಸೈಸಸ್ ಮಾಡೋದು, ಬರ್ತ್ ಕಂಪ್ಯಾನಿಯನ್ ಇಟ್ಕೊಳ್ಳೋದು, ಓಡಾಡೋದು. ಅಂದರೆ ಲೇಬರ್ ರೂಮಲ್ಲೇ ಒಂದು ಟೀಮ್ ಇರುತ್ತೆ ಅವಳಿಗೆ ಸಹಾಯ ಮಾಡೋಕ್ಕೆ, ಅವಳಿಗೆ ಬ್ರೀದಿಂಗ್ ಎಲ್ಲ ಹೇಳ್ಕೊಡೋದಕ್ಕೆ, ಸ್ಕ್ವಾಟ್ಸ್ ಮಾಡೋದು, ಇದೆಲ್ಲ ಅವಳಿಗೆ ಹೆಲ್ಪ್ ಆಗುತ್ತೆ ಆ ಸಮಯದಲ್ಲಿ. ಅಂದರೆ ನೋವನ್ನು ಮರ್ಸೋಕ್ಕೆ. ಬೇಸಿಕಲಿ ಯಾವುದು ಪೇನ್ ಕಿಲ್ಲರ್ ಅಲ್ಲ. ಇವಾಗ ನಮಗೆ ನೋವಾಗ್ತಿದ್ರೆ ಯಾರು ನಮ್ಮ ಜೊತೆ ಇದ್ದರೆ ಒಂಥರ ಒಂದು ಅನುಕಂಪ ಇರ್ಬೋದು, ಒಂದು ಫೀಲಿಂಗ್ ಆಫ್ ಗುಡ್ ಆ ಟೈಮಲ್ಲಿ, ಆ ಥರ ಬರ್ತ್ ಪಾರ್ಟ್ನರ್ಸ್. ಸೊ ಇದೆಲ್ಲ ನಾನ್ ಮೆಡಿಕಲ್ ಆಗುತ್ತೆ. ಮೆಡಿಕಲ್ ಇವಾಗ ಅದೇ ಮೇನ್ ನಾವು ಫಾಲೋ ಮಾಡ್ತಿರೋದು. ಮೆಡಿಕಲ್ ಅಂದರೆ ಇಂಜೆಕ್ಷನ್ಸ್ ಇದೆ, ಆ್ಯಂಡ್ ಫೈನಲಿ ಎಪಿಡ್ಯೂರಲ್ ಅಂತ ಲೇಬರ್ ಅನಾಲ್ಜಿಸಿಯಾ ಅಂತ ಇದೆ. ಓಕೆ ಡಾಕ್ಟರ್, ಇನ್ನು ನೀವು ಈಗ ನಾವು ಫಾಲ್ಸ್ ಲೇಬರ್ ಮತ್ತು ಟ್ರೂ ಲೇಬರ್ ಅಂತ ಕೇಳ್ಪಡ್ತೀವಿ. ಹಾಗಂದ್ರೆ ಏನದ್ರ ಮಧ್ಯೆ ಡಿಫ್ರೆನ್ಸ್ ಅಂತ? ಸೊ ಫಾಲ್ಸ್ ಲೇಬರ್ ಪೇನ್ ಆ್ಯಂಡ್ ಟ್ರೂ ಲೇಬರ್ ಪೇನ್ ಅಂತ ಎರಡು ವಿಂಗಡ ಇದೆ. ಅದು ಇಟ್ ಗೋಸ್ ವಿತ್ ದ ಸ್ಟೇಜ್ ಆಫ್ ಲೇಬರ್. ಇವಾಗ ಲೇಬರ್ ಪೇನ್ ಅನ್ನೋದು ಶುರು ಆಗೋಕ್ಕೆ ಮುಂಚೆ ಬಾಡಿ ರೆಡಿ ಆಗ್ತಿದೆ. ಬಾಡಿ ರೆಡಿ ಆಗೋದು ಅಂದರೆ ಏನು, ಮಗು ತಲೆ ಕೆಳಗಡೆ ಬಂದು ಫಿಕ್ಸ್ ಆಗುತ್ತೆ, ಕೆಳಗಡೆ ಪೆಲ್ವಿಸ್ ಸ್ವಲ್ಪ ಸ್ವಲ್ಪ ಓಪನಿಂಗ್ ಆಗುತ್ತೆ. ಅಂದರೆ ಅದು ಆ ಒಂದು ಪೊಸಿಷನ್ ತೊಗೊಳುತ್ತೆ ಬಿಫೋರ್ ದ ರಿಯಲ್ ಪೇನ್ ಕಮ್ಸ್. ಸೊ ಈ ಟೈಮಲ್ಲಿ ತಾಯಿಗೆ ಡಿಸ್ಕಂಫರ್ಟ್ ಆಗೋದು, ಎದ್ದು ಕೂತ್ರೆ ನೋವಾಗೋದು, ತಿರ್ಗಕ್ಕೆ ಮಲ್ಗಕ್ಕೆ ಅಂದರೆ ಡಿಸ್ಕಂಫರ್ಟ್, ಜನರಲ್ ಪೇನು, ಡಿಸ್ಕಂಫರ್ಟು, ಕೆಳಗಡೆ ಪ್ರೆಷರ್ ಅನ್ಸೋದು, ಇದೆಲ್ಲ ಆನ್ ಆ್ಯಂಡ್ ಆಫ್ ಟೈಟ್ ಅನ್ಸೋದು, ಬಟ್ ಯಾವುದೂ ಹೆಚ್ಚಾಗಿ ನೋವಿರಲ್ಲ. ಇದನ್ನೆಲ್ಲ ಫಾಲ್ಸ್ ಪೇನ್ ಅಂತ ಹೇಳ್ತೀವಿ. ಯೂಶಲಿ 36 ವೀಕ್ಸ್ ಎಂಡ್ 9th ಮಂತಲ್ಲಿ ಅರೌಂಡ್ 36, 37, 38 ವೀಕ್ಸಿಗೆ ಈ ಥರ ನೋವುಗಳು ಪದೇ ಪದೇ ಬರುತ್ತೆ, ಹೋಗುತ್ತೆ. ಬಟ್ ಯಾವುದು ಸಿವಿಯರ್ ಇರಲ್ಲ, ಅಥವಾ ರಿಯಲ್ ಪೇನ್ ಶುರು ಆಗೋ ಥರ ಸಿವಿಯರ್ ಪೇನ್ ಬರಲ್ಲ. ಸೊ ರಿಯಲ್ ಪೇನ್ಸ್ನ ರಿಯಲ್ ಅಥವಾ ಟ್ರೂ ಲೇಬರ್ ಪೇನ್ಸ್ ಅಂತ ಹೇಳ್ತೀವಿ. ಅದು ಶುರು ಆದಮೇಲೆ ಇಟ್ ಈಸ್ ಜಸ್ಟ್ ಅ ಮ್ಯಾಟರ್ ಆಫ್ ಅವರ್ಸ್. ಎಸ್ ಡಾಕ್ಟರ್, ನೀವು ಟ್ರೂ ಲೇಬರ್ ಅಂದರೆ ಅದು ಹೇಳ್ತಾ ಇದ್ರಿ. ಅದು ಸಾಮಾನ್ಯವಾಗಿ ಯಾವಾಗ ಕಾಣಿಸ್ಕೊಳ್ಳುತ್ತೆ, ಅಂದರೆ ಎಷ್ಟು ಗಂಟೆಗಳು, ಮತ್ತು ಅದು ವೇರಿ ಆಗುವಂಥ ಚಾನ್ಸಸ್ ಇರುತ್ತಾ ಒಬ್ಬರಿಂದ ಒಬ್ಬರಿಗೆ, ಮತ್ತು ಅದಕ್ಕೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ಬೇಕು ಅಂತ? ಡೆಫಿನೆಟ್ಲಿ ಲೇಬರ್ ಪೇನ್ ಅನ್ನೋದು ಎಲ್ಲ ತಾಯಂದ್ರಿಗೂ ಸೇಮ್ ಇರಲ್ಲ. ಒಬ್ರೊಬ್ರ ದೇಹ ಒಂದೊಂದು ಥರ ಇರುತ್ತೆ, ಒಬ್ರೊಬ್ರು ಪ್ರೆಗ್ನೆನ್ಸಿ ಒಂದೊಂದು ಥರ ಇರುತ್ತೆ. ಅದೇ ತಾಯಿಗೂ ಕೂಡ ಫಸ್ಟ್ ಪ್ರೆಗ್ನೆನ್ಸಿ ಅಥವಾ ಸೆಕೆಂಡ್ ಪ್ರೆಗ್ನೆನ್ಸಿಗೂ ವ್ಯತ್ಯಾಸ ಬಂದ್ಬಿಡುತ್ತೆ. ಸೊ ಡೆಫಿನೆಟ್ಲಿ ಒಬ್ರೊಬ್ರಿಗೆ ಒಂದೊಂದು ಥರ ಲೇಬರ್ ಪೇನ್ಸು ಅವ್ರು ತಡೆಯೋದಿರಲಿ ಅಥವಾ ಪೇನ್ ಇನ್ ಆ್ಯಕ್ಚುಯಾಲಿಟಿ ಕೂಡ ಬೇರೆ ಬೇರೆ ಇರುತ್ತೆ. ಓಕೆ ಡಾಕ್ಟರ್, ಅಂದರೆ ಇಂಥ ಸಂದರ್ಭದಲ್ಲಿ ಏನಾದರೂ ಅಂದರೆ ಬೇರೆ ರೀತಿಯಾದಂತಹ ರಿಸ್ಕ್ಸ್ ಇರುತ್ತಾ? ಆ ಸಮಯದಲ್ಲಿ ಯಾವ ರೀತಿಯಾಗಿ ಯಾಕೆಂದರೆ ಹೆಣ್ಣಿಗೆ ಅದು ತುಂಬ ಚಾಲೆಂಜಿಂಗ್ ಸ್ಟೇಜ್ ಆಗಿರುತ್ತೆ, ಯಾವ ರೀತಿಯಾಗಿ ತಮ್ಮನ್ನು ತಾವು ಅಂದರೆ ಕೆಲವೊಂದು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಇರುತ್ತೆ ಆ ಸಮಯದಲ್ಲಿ. ಸೊ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು, ಅದರಿಂದ ಬೇರೆ ರಿಸ್ಕ್ಗಳೇನಾದರೂ ಇರುತ್ತಾ ಅಂತ? ಇವಾಗ ಲೇಬರ್ ಅನ್ನೋದು ನೀವು ಪ್ರೆಗ್ನೆನ್ಸಿ 9 ಮಂತ್ಸ್ ನಿಮ್ಮ ಡಾಕ್ಟ್ರಿಗೆ ತೋರಿಸ್ತಿರ್ತೀರಿ. ಎಲ್ಲೋ ಒಂದು ಕಡೆ ಡಾಕ್ಟ್ರ್ ಹತ್ರ ಈ ಡಿಸ್ಕಷನ್ನು 9th ಮಂತಲ್ಲಿ ಶುರು ಆಗುತ್ತೆ. ಯಾವ ಥರ ಡೆಲಿವರಿ ಆಗ್ಬೋದು, ಯಾವಾಗ ಆಗ್ಬೋದು, ಏನಾರು ಕಾಂಪ್ಲಿಕೇಶನ್ಸ್ ಇದೆಯಾ ನಿಮ್ಮ ಪ್ರೆಗ್ನೆನ್ಸಿನಲ್ಲಿ, ಆ ಕಾಂಪ್ಲಿಕೇಶನ್ಸಿಂದ ನಾರ್ಮಲ್ ಆಗೋದು ಕಷ್ಟ ಆಗುತ್ತಾ ಅಥವಾ ಸಿಸೇರಿಯನ್ ಆಗೋದಾ ಅಂತ ಒಂದು ಕ್ಲಾರಿಟಿ ಡಾಕ್ಟರ್ ಕೊಟ್ಟಿರ್ತಾರೆ. ಸೊ ವೆನ್ ಪ್ರಿಪ್ರೇಷನ್ ಸ್ಟಾರ್ಟ್ಸ್ ಫಾರ್ ನಾರ್ಮಲ್ ಡೆಲಿವರಿ, ಯಾವ ಥರ ಎಕ್ಸಸೈಸಸ್ ಮಾಡೋದು. ಇವಾಗ ಹೇಗೆ ಅಂದರೆ ಎಕ್ಸಾಮ್ಗೆ ಹೋಗೋಕ್ಕೆ ಮುಂಚೆ ನಾವು ಯಾವ ಥರ ಪ್ರಿಪ್ರೇಷನ್ಸ್ 1 ವಾರ ಅಥವಾ 2 ವಾರ ಮುಂಚೆ ಮಾಡ್ತಿರೋ, ಬೀಟ್ ಮೆಂಟಲಿ ಆ್ಯಂಡ್ ಆಲ್ಸೋ ಫಿಸಿಕಲಿ ಎರಡೂ ಮುಖ್ಯ ಆಗುತ್ತೆ. ಸೊ ಈ ಟೈಮಲ್ಲಿ ನಾವು ತಾಯಂದ್ರಿಗೆ ಒಂದು ಕ್ಲಾಸಸ್ ಅಂತ ಇರ್ಬೋದು, ಆ ಕ್ಲಾಸಸ್ಸಲ್ಲಿ ಚೈಲ್ಡ್ ಪ್ರಿಪರೇಷನ್ಗೆ ಯಾವ ಥರ ನೀವು ರೆಡಿ ಆಗಬೇಕು, ಒಂದು ಬರ್ತ್ ಪ್ಲ್ಯಾನ್ ಮಾಡೋದಿರಲಿ, ಯಾವ ಟೈಮಲ್ಲಿ ನೀವು ಹಾಸ್ಪಿಟಲ್ಗೆ ಬರಬೇಕು, ನಿಮ್ಮ ಲೇಬರ್ ರೂಮ್ ಹೇಗಿರುತ್ತೆ, ಯಾವ ಥರ ನಾವು ಇದನ್ನು ಅಂದರೆ ಒಂದು ರಫ್ ಪ್ಲ್ಯಾನ್ ಲೈಕ್ ಅ ಬ್ಲೂ ಪ್ರಿಂಟ್ ಥರ ಕೊಡ್ತೀವಿ. ಅದ್ರ ಜೊತೆ ಈ ಕ್ಲಾಸಸ್ಸಲ್ಲಿ ಬ್ರೀದಿಂಗ್ ಎಕ್ಸಸೈಸಸ್ಸು, ಪೊಸಿಷನ್ಸ್ ಆಫ್ ಲೇಬರ್, ಪೊಸಿಷನ್ಸ್ ಆಫ್ ಚೈಲ್ಡ್ ಬರ್ತ್, ಹಾಗೆ ಅನೆಸ್ಥೆಟಿಸ್ಟು ಮೀಟ್ ಮಾಡೋಕ್ಕೆ ಹೇಳ್ತೀರಿ. ಈ ಎಪಿಡ್ಯೂರಲ್ ಅಥವಾ ಲೇಬರ್ ಪೇನ್ ಕಿಲ್ಲರ್ ಅಂತ ಹೇಳ್ತೀವಲ್ಲ, ಇವಾಗ ಪೇನ್ಲೆಸ್ ಲೇಬರ್ ಅಂತ ಕರೀತಾರಲ್ಲ, ಅದು ಕೊಡೋವಂಥ ಡಾಕ್ಟ್ರು ಅನೆಸ್ಥೆಟಿಸ್ಟ್. ಸೊ ಅವ್ರ ಹತ್ರನೂ ಒಂದ್ಸತಿ ಹೋಗಿ ಮಾತಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಮುಂಚೆನೆ. ಬಿಕಾಸ್ ಅದ್ರ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಯಾವಾಗ ತೊಗೋಬೇಕು, ಯಾವ ಥರ ಪೇನ್ ಕಿಲ್ಲರು, ಇದ್ರ ಡಿಸಡ್ವಾಂಟೇಜಸ್ ಏನು, ಅದೆಲ್ಲ ಗೊತ್ತಿರಲ್ಲ. ಸೊ ಅದು ಕೂಡ ನಾವು ಆಲ್ ಅ ಪಾರ್ಟ್ ಆಫ್ ಬಿಫೋರ್, ಅಂದರೆ ಲೇಬರ್ ಶುರು ಆಗೋಕ್ಕೆ ಮುಂಚೆನೇ ಈ ಪ್ರಿಪ್ರೇಷನ್ ಮಾಡ್ತೀವಿ. ಆವತ್ತಿನ ದಿವಸ ಅವ್ರು ಯಾವಾಗ ಅಡ್ಮಿಟ್ ಆಗ್ತಾರೆ ಲೇಬರ್ ಪೇನಲ್ಲಿ, ಮತ್ತಿನ್ನೊಮ್ಮೆ ಇದೇ ಸೆಟ್ ಆಫ್ ಪೀಪಲ್ ವಿಲ್ ಮೀಟ್. ಸೊ ಡಾಕ್ಟರ್ ಇಸ್ ದ ಅಂದರೆ ಒಂದು ಸೆಂಟರ್ ಆಗಿ ಇಷ್ಟು ನಾವು ಪೇಷಂಟ್ನ ಪ್ರಿಪೇರ್ ಮಾಡ್ತೀವಿ. ಓಕೆ
ಡಾಕ್ಟರ್, ಅಂದರೆ ಅದು ಎಪಿಡ್ಯೂರಲ್ ಅನ್ನೋದು ಯಾವ ಸಂದರ್ಭದಲ್ಲಿ ತಗೊಳ್ಬೇಕು, ಮತ್ತೆ ಅದರಿಂದ ಏನಾದರೂ ರಿಸ್ಕ್ ಅಥವಾ ಸೈಡ್ ಎಫೆಕ್ಟ್ಸ್ ಇರುತ್ತಾ, ಅದು ಯಾವ ರೀತಿಯ ಕೆಲಸ ಮಾಡುತ್ತೆ ಅಂತ? ಎಪಿಡ್ಯೂರಲ್ ಅನಾಲ್ಜೀಸಿಯಾ ಅಥವಾ ಪೇನ್ಲೆಸ್ ಲೇಬರ್ ಅನ್ನೋದು ಇಟ್ ಈಸ್ ಅನ್ ಇಂಜೆಕ್ಷನ್ ಗಿವನ್ ಇನ್ ದ ಬ್ಯಾಕ್. ಬೆನ್ನಲ್ಲಿ ಒಂದು ಇಂಜೆಕ್ಷನ್, ಸಣ್ಣ ಇಂಜೆಕ್ಷನ್ ಕೊಡ್ತಾರೆ. ಎಪಿಡ್ಯೂರಲ್ ಅನ್ನೋದು ಒಂದು ಸ್ಪೇಸ್, ಆ ನರ್ವ್ ಸುತ್ತ ಒಂದು ಸ್ಪೇಸ್ ಇರುತ್ತೆ, ಅದನ್ನು ಎಪಿಡ್ಯೂರಲ್ ಸ್ಪೇಸ್ ಅಂತ ಕರಿತೀರಿ. ಆ ಸ್ಪೇಸಲ್ಲಿ ಒಂದು ಸಣ್ಣದಾಗಿ ಒಂದು ಕ್ಯಾಥೆಟರ್ ಹಾಕ್ತಾರೆ. ಆ ಕ್ಯಾಥೆಟರ್ ಅಲ್ಲಿ ಫಿಕ್ಸ್ ಮಾಡಿದ ನಂತರ ಅದು ನೆಕ್ಗೆ ಅಟ್ಯಾಚ್ ಮಾಡ್ತಾರೆ. ಸೊ ನೆಕ್ಕಿಂದ ನಾವು ಇಂಜೆಕ್ಷನ್ಸ್ ಕೊಡ್ತಾ ಇರ್ತೀವಿ. ಸೊ ಡೆಫಿನೆಟ್ಲಿ ಎಪಿಡ್ಯೂರಲ್ ಅನ್ನೋದು ಇವಾಗ ಯಾವುದೇ ಮಹಿಳೆ ಲೇಬರಲ್ಲಿ ಕಿರಿಚ್ತಾ ಇರ್ತಿರ್ಬೋದು. ಅಂದರೆ ಅವಳಿಗೆ ತಡೆಯೋಕ್ಕಾಗದಿರೋಂಥ ನೋವು, ನಿಮಗೆ ಹೇಳಿದ್ನಲ್ಲ 8ರಿಂದ 9ಕ್ಕೆ ಬೀಳುತ್ತೆ ಅದು ಪೇನ್ ಸ್ಕೇಲಲ್ಲಿ. ಈ ಎಪಿಡ್ಯೂರಲ್ ಅನ್ನ ಅನಾಲ್ಜಿಸಿಯಾ ತೊಗೊಂಡು ಅವಳು ಮಗು ಥರ ಮಲ್ಕೊಂಡಿರ್ತಾಳೆ. ಅಂದರೆ ಲಿಟ್ರಲಿ ಪೇನ್ ವ್ಯಾನಿಷಸ್, ಅಷ್ಟು ಮಟ್ಟಿಗೆ ಅದು ಇಳಿಸುತ್ತೆ. ಲೇಬರ್ ಪೇನ್ ಕಂಟಿನ್ಯೂ ಆಗುತ್ತೆ, ಬಟ್ ಅವಳಿಗೆ ಅರಿವಿರಲ್ಲ, ಪೇನ್ ಗೊತ್ತಾಗಲ್ಲ, ನಿದ್ದೆ ಮಾಡ್ತಿರ್ತಾಳೆ. ಅದರಿಂದ ಲೇಬರ್ ಏನು ತೊಂದರೆ ಆಗಲ್ಲ, ಲೇಬರ್ ವಿಲ್ ಗೋ ಫಾರ್ವರ್ಡ್ ಆ್ಯಂಡ್ ಪ್ರೋಗ್ರೆಸ್. ಸೊ ಯೂಶಲಿ ಇದು ಫಿಕ್ಸ್ ಮಾಡ್ತಾರೆ ಅನಸ್ಥೆಟಿಸ್ಟು. ಅದು ಕೊಟ್ಟ ನಂತರ ಇಂಜೆಕ್ಷನ್ಸು ನಾವು ಯಾವಾಗ ಬೇಕಂದರೆ ಕೊಡ್ಬೋದು. ಸೊ ಏನು ಮೂಢನಂಬಿಕೆ ಇದೆ ಅಂದರೆ ಈ ಇಂಜೆಕ್ಷನ್ ತೊಗೊಂಡ ನಂತರ ಓಡಾಡೋಕ್ಕಾಗಲ್ಲ, ಬೆನ್ನೋವು ಬಂದ್ಬಿಡುತ್ತೆ, ತಾಯಿಗೇನೋ ಆಗೋಗುತ್ತೆ, ಇಲ್ಲಿ ಮಗುಗೇನೋ ಆಗುತ್ತೆ, ಪೇನೇ ತೆಗೆದುಬಿಟ್ರೆ ನಾರ್ಮಲ್ ಆಗಲ್ಲ, ಇನ್ನು ಸಿಸೇರಿಯನ್ ಮಾಡ್ತಾರೆ. ಇದೆಲ್ಲ ಮೂಢನಂಬಿಕೆಗಳು. ನನ್ ಆಫ್ ದಿಸ್ ಇಸ್ ರಿಯಲಿ ಟ್ರೂ ಏನು, ಡೆಫಿನೆಟ್ಲಿ ನೋವು ಹೋಗುತ್ತೆ. ರೈಟ್ ಟೈಮ್ ಕೊಟ್ಟ ಮೇಲೆ ಯೂಶಲಿ 1 ಅಥವಾ 2 ಡೋಸ್ ಕೊಡ್ತೀವಿ. ಮೆಡಿಸಿನ್ಸ್ ಯೂಶಲಿ ನಾವು ಅನೆಸ್ಥೆಟಿಸ್ಟ್ ಡಿಸೈಡ್ ಮಾಡ್ತೀವಿ, ಡೋಸೇಜು ಡಿಸೈಡ್ ಮಾಡ್ತೀವಿ. ಯೂಶಲಿ ಇದು ವೆರಿ ಹೈ ಪೇನ್ ಕಿಲ್ಲರ್ಸ್, ಅಂದರೆ ಮಾರ್ಫಿನ್ ಥರ ಪೇನ್ ಕಿಲ್ಲರ್ಸ್ ಯೂಸ್ ಮಾಡ್ತೀವಿ. ಬಟ್ ಅದರ ಎಫೆಕ್ಟ್ ಬರೀ ಆ ಜಾಗಕ್ಕೆ, ಅಂದರೆ ತಾಯಿಗೇನು ಅನ್ಕಾನ್ಷಿಯಸ್ ಆಗಲ್ಲ, ಅಥವಾ ಕಾಲು ಏನು ಓಡಾಡೋ ಥರ ಏನು ಆ ಥರ ಏನು ಅನಸ್ಥೀಸಿಯಾ ಅಲ್ಲ, ಬರೀ ಪೇನ್ ತೆಗೆಯುವಂಥದ್ದು. ಸೊ ಓಡಾಡಿಕೊಂಡು, ಎಕ್ಸಸೈಸ್ ಮಾಡಿಕೊಂಡು, ತಿನ್ಕೊಂಡು, ಮಾತಾಡಿಕೊಂಡು, ನಕ್ಕೊಂಡು ಡೆಲಿವರಿ ಮಾಡ್ಬೋದು, ಆ ಥರ ಬರುತ್ತೆ. ಓಕೆ, ಅದೇ ಡಾಕ್ಟರ್, ಅಂದರೆ ಈ ಪೇನ್ ಮ್ಯಾನೇಜ್ಮೆಂಟ್ ಹೋಲ್ ಪ್ರೊಸೆಸ್ ಏನಿರುತ್ತೆ ಅದನ್ನು ಯಾವ ರೀತಿಯಾಗಿ ಡಿಸೈಡ್ ಮಾಡಲಾಗುತ್ತೆ? ಅಂದರೆ ಪೇಷಂಟ್ ಟು ಪೇಷಂಟ್ ಅದು ಡಿಫರ್ ಆಗೋದ್ರಿಂದ ಅದಕ್ಕೆ ಪೇಷಂಟ್ಗೂ ಕೂಡ ಆ ಆಪ್ಷನ್ ಇರುತ್ತಾ? ಈಗ ಕೆಲವರು ಅಂದರೆ ಪೇನ್ ತಡ್ಕೊಳ್ಳುವಂಥ ಶಕ್ತಿ ಇದೆ ನನಗೆ ಇಷ್ಟು ಡೋಸೇಜ್ ಅಗತ್ಯ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ, ಅಂದರೆ ಅದನ್ನು ಡಾಕ್ಟರ್ ಯಾವ ರೀತಿಯಾಗಿ ನೀವು ಡಯಾಗ್ನೋಸ್ ಮಾಡ್ತೀರಾ ಆ ಸಂದರ್ಭದಲ್ಲಿ? ಡೆಫಿನೆಟ್ಲಿ ನೀವು ಹೇಳಿದ ಕರೆಕ್ಟು. ಎಲ್ಲರಿಗೂ ಒಂದೇ ಮೆಡಿಸನ್ ಯಾವಾಗಲೂ ಕೆಲಸ ಮಾಡಲ್ಲ. ಅದೇ ಥರ ಈ ಪೇನ್ ಕಿಲ್ಲರು ಒಬ್ರಿಗೆ ತಡೆಯೋ ಶಕ್ತಿ ಇರುತ್ತೆ, ಫುಲ್ ಲೇಬರ್ ಪೇನ್ ತಡ್ಕೊಂಡೇ ಮಾಡ್ತಾರೆ. ನಾವು ಹೇಗೆ ಹೇಳ್ತೀರಿ ಹಾಗೆ ಮಾಡಿಕೊಂಡು ಬ್ರೀದಿಂಗ್ ನಾನು ನಿಮ್ಗೆ ಹೇಳಿದ್ನಲ್ಲ, ನಾನ್ ಮೆಡಿಕಲ್ ಮೆಥಡ್ಸ್, ಅದರಿಂದ ಕೂಡ ಫುಲ್ ಡೆಲಿವರಿ ಮುಗಿಸ್ಕೊಳ್ತಾರೆ. ಒಬ್ರೊಬ್ರಿಗೆ ಸೂಕ್ಷ್ಮವಾಗಿರ್ತಾರೆ, ಒಂಚೂರು ತಡೆಯೋಕ್ಕಾಗಲ್ಲ. ಸೊ ಈ ಥರ ನಾವು ಪೇಷಂಟ್ ಇಂಡಿವಿಜುವಲ್ನ ಅಸೆಸ್ ಮಾಡ್ತೀವಿ. ಅದು ವಿತಿನ್ ಫಸ್ಟ್ 2 hours ಆಫ್ ಡೆಲಿವರಿ ಗೊತ್ತಾಗ್ಬಿಡುತ್ತೆ. ಸೊ ಆವಾಗ ನಾವು ಪೇಷಂಟಿಗೆ ಈ ಥರ ಪ್ಲ್ಯಾನ್ ಅಂತ ಹಾಕ್ತೀವಿ. ಸೊ ಆ ಟೈಮಲ್ಲಿ ಎಲ್ಲ ರೆಡಿ ಇರುತ್ತೆ, ಅನೆಸ್ಥೆಟಿಸ್ಟ್ 24/7 ಇರ್ತಾರೆ, ನಾವೆಲ್ಲ ಇರ್ತೀವಿ. ಸೊ ಅದು ಡಿಸೈಡ್ ಮಾಡಿ ಅವ್ರಿಗೆ ನಾ ಹೇಳ್ದಂಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂಥ ಸೂಕ್ಷ್ಮವಾಗಿರೋ ಅಂಥ ಪೇಷಂಟಿಗೆ 3 ಡೋಸಸ್ ಸಿಗುತ್ತೆ. 3 ಮೇಲೆ ಡೋಸಸ್ಸು ಯೂಶಲಿ ಕೊಡೋಲ್ಲ, ಯಾಕಂದರೆ ರಫ್ಲಿ ಈಚ್ ಡೋಸ್ ಕೊಟ್ಟ ಮೇಲೆ ಪೇನ್ ಕಿಲ್ಲರು 4 hours ಚೆನ್ನಾಗಿರ್ತಾರೆ. ಸೊ 4 × 3 ಆಲ್ಮೋಸ್ಟ್ 12 hours ಡೆಲಿವರಿ ಆಗಬೇಕು. ನಾವು ಆ ಥರ ಅದನ್ನು ಲೆಕ್ಕ ಇಟ್ಕೊಳ್ತೀವಿ. ಯಾವ ಥರ ಪ್ರೋಗ್ರೆಸ್ ಆಗ್ತಿದೆ ಲೇಬರು, ಪೇಷಂಟ್ ಎಷ್ಟು ಕಂಫರ್ಟಬಲ್ ಆಗಿದ್ದಾರೆ, ಅದನ್ನೆಲ್ಲ ನೋಡಿಕೊಂಡು ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಡೋಸಸ್ ಅಥವಾ ನೋ ಡೋಸ್, ಅಂದರೆ ನಾನು ತಡಿಬೋದು ಅಂದರೆ ಏನೂ ಫೋರ್ಸ್ ಇಲ್ಲ, ಇದು ತಗೊಳ್ಳೇಬೇಕು ಅಂತ ಏನೂ ಫೋರ್ಸ್ ಇಲ್ಲ. ಡಾಕ್ಟರ್, ಇನ್ನು ಈ ಒಂದು ಹೆರಿಗೆ ಸಂದರ್ಭದಲ್ಲಿ ತಾಯಿಯ ಮೆಂಟಲ್ ಸ್ಟೇಟ್ ಅದು ಡೆಲಿವರಿ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ನೀವಾಗಲೇ ಹೇಳ್ತಾ ಇದ್ದೀರಿ ಸ್ಟ್ರೆಸ್ಸಿಂದನೇ ಈ ಒಂದು ಲೇಬರ್ ಪೇನ್ ಜಾಸ್ತಿ ಆಗೋದು ಅಂಥದ್ದು ಕೂಡ ಆಗುತ್ತೆ ಅಂತ. ಸೊ ಆ ಸಂದರ್ಭದಲ್ಲಿ, ಲೇಬರ್ ಸಂದರ್ಭದಲ್ಲಿ ಈ ಸ್ಟ್ರೆಸ್ಸನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ಅಂದರೆ ಅದಕ್ಕೆ ಏನಾದರೂ ಚಿಕಿತ್ಸೆ ಇರುತ್ತಾ ಪ್ರತ್ಯೇಕವಾಗಿ? ಸೊ ಆ ಒಂದು ಮೆಂಟಲ್ ಕಂಡೀಷನ್ ಬಗ್ಗೆ ನೀವು ಹೇಳೋದಾದರೆ. ಹೌದು, ನೀವು ಸ್ಟ್ರೆಸ್ ಅನ್ನೋದು ಈ ಸಮಯದಲ್ಲಿ ತಾಯಿಗೆ, ಅವ್ರ ಜೊತೆ ಇರೋವಂಥವ್ರಿಗೆ ಒಂದು ಕ್ಲಿಯರ್ ಎಜುಕೇಷನ್ ಕೊಡೋದು ತುಂಬ ಮುಖ್ಯ ಆಗುತ್ತೆ. ಇನ್ನೊಂದು, ಎಲ್ಲ ತಾಯಂದಿರು ಪ್ರೆಗ್ನೆನ್ಸಿ ಶುರು ಆದಾಗೆ ಒಂಥರ ಭಯದಲ್ಲಿರ್ತಾರೆ, ಪರ್ಟಿಕ್ಯುಲರ್ಲಿ ಡೆಲಿವರಿ ರಿಲೇಟೆಡ್. ಇದನ್ನು ನಾವು ಮೆಡಿಕಲ್ ಟರ್ಮ್ಸಲ್ಲಿ ಟೋಕೋಫೋಬಿಯಾ ಅಂತ ಹೇಳ್ತೀರಿ. ಅವ್ರಿಗೆ ಏನು ದೊಡ್ಡ ಭಯ ಅಂದರೆ, ನಾನು ತಡೆಯೋಕ್ಕಾಗತ್ತಾ, ನನಗೆ ನಾರ್ಮಲ್ ಬೇಡ, ಈ ಥರ ಇದರಿಂದ ನೆಕ್ಸ್ಟ್ ಅವ್ರದ್ದೇ ಡಿಸಿಷನ್ಸ್ ಮಾಡ್ಕೊಳ್ತಾರೆ. ನನಗೆ ನಾರ್ಮಲ್ ಆಗಲ್ಲ, ಸಿಸೇರಿಯನ್ ಮಾಡಿಬಿಡಿ, ನನ್ನ ಕೈಯಿಂದ ನೋವು ತಡೆಯೋಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಈ ಥರ ಪೇಷಂಟ್ಸ್ನ ನಾವು ಐಡೆಂಟಿಫೈ ಮಾಡಿ, ಅಥವಾ ಎಲ್ಲರಿಗೂ ಯೂನಿವರ್ಸಲಿ ಇದ್ರ ಬಗ್ಗೆ ಮುಂಚಿಂದನೇ ಕ್ಲಾಸಸ್ ಅಂತ ಹೇಳಿದ್ನಲ್ಲ, ದಟ್ ಸೈಕಲಾಜಿಕಲ್ ಪ್ರಿಪ್ರೇಷನ್ ತುಂಬ ಮುಖ್ಯ ಆಗುತ್ತೆ. ಸೈಕಲಾಜಿಕಲ್ ಪ್ರಿಪ್ರೇಷನ್
ಬಿಕಾಸ್ ಡೆಫಿನೆಟ್ಲಿ ಇದು ಸ್ಟ್ರೆಸ್ ಅನ್ನೋದು ಇಟ್ ಈಸ್ ಇನ್ ದ ಮೈಂಡ್ ಆ್ಯಂಡ್ ಇನ್ ಪ್ರಾಕ್ಟಿಕಲ್ ರಿಯಲ್ ಸಿಚುವೇಶನ್ ಪೇನ್ ಅಂತೂ ಇರುತ್ತೆ. ಸೊ ಎರಡೂ ಕಡೆ ನಾವು ಅವ್ರಿಗೆ ಧೈರ್ಯವಾಗಿ ಹೇಳಿ, ಇನ್ಫ್ಯಾಕ್ಟ್ ಅವರು ಎಷ್ಟೊಂದು ಸತಿ ಒಪ್ಪೋದು ಇಲ್ಲ, ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ ಆ ಪೇನ್ ಕಿಲ್ಲರ್ ತೊಗೊಂಡಿದ ನಂತರ ಶಿ ಈಸ್ ವೆರಿ ಥ್ಯಾಂಕ್ಫುಲ್. ಅಂದರೆ ಯಾರು ಪೇನ್ ಅನುಭವಿಸಿದ ಮೇಲೆ ಪೇನ್ ಕಿಲ್ಲರ್ ತೊಗೊಂಡ್ರೆ ಆ ಡಿಫ್ರೆನ್ಸ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ದೇ ಹ್ಯಾವ್ ಬೀನ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಫಾರ್ ದ ಪೇನ್ ಕಿಲ್ಲರ್ ಆ್ಯಂಡ್ ದೇ ಈವನ್ ಎಂಡ್ ಅಪ್ ಹ್ಯಾವಿಂಗ್ ನಾರ್ಮಲ್ ಡೆಲಿವರಿ. ಸೊ ಎರಡೂ ಬಂತಲ್ಲ ಅಂತ ಆ ಒಂದು ಸಿಚುವೇಶನಲ್ಲಿ ಆ ಥರ ಒಂದು ಮೌತ್ ಟು ಮೌತ್ ಆ ಥರ ಒಂದು ಎಸ್ಟಾಬ್ಲಿಷ್ ಆಗುತ್ತೆ. ಒಂದು ತಾಯಿ ಇನ್ನೊಂದು ತಾಯಿಗೆ ಹೇಳ್ತಾರೆ, ಆವಾಗ ಎಲ್ಲರೂ ಮೋಸ್ಟ್ ಆಫ್ ದೆಮ್ ಆರ್ ವೆರಿ ವಿಲ್ಲಿಂಗ್ ಟು ಟೇಕ್ ದಿಸ್ ಪೇನ್ ಕಿಲ್ಲರ್. ಓಕೆ, ಎಸ್ ಡಾಕ್ಟರ್. ಅಂದರೆ ತುಂಬ ಜನಕ್ಕೆ ಆ ಹಿಂಜರಿಕೆ ಇರುತ್ತೆ, ಅದು ಮೇ ಬಿ ಕಲ್ಚರಲ್ ಬಿಲೀಫ್ಸ್ ಆಗಿರ್ಬೋದು ಅಥವಾ ಬೇರೆ ಕಾರಣಗಳಿಂದ. ಇನ್ನು ಅಂದರೆ ಈ ಎಪಿಡ್ಯೂರಲ್ಸ್ ನಿಜವಾಗ್ಲೂ ಎಲ್ಲರೂ ತಗೊಳ್ಬಹುದಾ ಅನ್ನುವಂಥದ್ದು, ಅಂದರೆ ಬೇರೆ ರೀತಿ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇದ್ದರೆ, ತುಂಬ ಜನ ಡಯಾಬಿಟಿಕ್ ಇರ್ತಾರೆ ಅಥವಾ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸಂದರ್ಭದಲ್ಲಿ, ಆವಾಗ ಯಾವ ರೀತಿಯಾಗಿ ಪೇನನ್ನು ಮ್ಯಾನೇಜ್ ಮಾಡಬಹುದು, ಅಥವಾ ಇದು ಎಲ್ಲರೂ ಕೂಡ ತಗೊಳ್ಬಹುದಾ ಹೇಗೆ ಅಂತ? ಡೆಫಿನೆಟ್ಲಿ 99% ಆಫ್ ಪ್ರೆಗ್ನೆನ್ಸೀಸ್ ಈ ಪೇನ್ ಕಿಲ್ಲರ್ ತೊಗೋಬೋದು. ಇದಕ್ಕಿರಡ್ದು ಬರೀ ಎರಡೇ ಕಾಂಟ್ರಾ ಇಂಡಿಕೇಶನ್, ಅಂದರೆ ಯಾರು ತಗೋಬಾರ್ದು ಇದನ್ನು, ಯಾರಿಗೆ ರಕ್ತದಲ್ಲಿ ಏನಾದ್ರು ತೊಂದರೆ ಇತ್ತು, ಅಂದರೆ ಪ್ಲೇಟ್ಲೆಟ್ಸ್ ಕಡಿಮೆ ಇತ್ತು, ಅಥವಾ ಏನಾದ್ರು ಬ್ಲೀಡಿಂಗ್ ಪ್ರಾಬ್ಲಮ್ ಇತ್ತು, ಅಥವಾ ಇಂಜೆಕ್ಷನ್ ಕೊಡೋವಂಥ ಜಾಗದಲ್ಲಿ ಏನಾದ್ರು ಸ್ಪೈನ್ ಡಿಫಾರ್ಮಿಟಿ ಇತ್ತು, ಅಥವಾ ಅಲ್ಲೇನಾದ್ರು ಇನ್ಫೆಕ್ಷನ್ ಇತ್ತು, ಕೊಡೋ ಆಗಿಲ್ಲ. ಸೊ ದಟ್ ಬಿಕಮ್ಸ್ ಡೈರೆಕ್ಟ್ ಕಾಂಟ್ರಾ ಇಂಡಿಕೇಶನ್ ಆಗುತ್ತೆ. ಅನೆಸ್ಥೆಟಿಸ್ಟು ಕೊಡೋಲ್ಲ, ನಾವು ಅದಕ್ಕೆ ನೋ ಅಂತ ಹೇಳ್ತೀವಿ. ಆವಾಗ ಬೇರೆ ಪೇನ್ ಕಿಲ್ಲರ್ ಇಂಜೆಕ್ಷನ್ಸ್ ಇದೆ, ಅಂದರೆ ಬೇರೆ ಡ್ರಿಪ್ಸ್ ಮೂಲಕ ಅಥವಾ ಬೇರೆ ಥರ ಪೇನ್ ಕಿಲ್ಲರ್ಸು ವಿ ವಿಲ್ ಸ್ಟಾರ್ಟ್ ಅಡ್ವೈಸಿಂಗ್ ಫಾರ್ ದೆಮ್. ಓಕೆ ಡಾಕ್ಟರ್, ಇನ್ನು ಈ ನಾರ್ಮಲ್ ಡೆಲಿವರಿ ಮತ್ತು ಸಿ ಸೆಕ್ಷನ್ ಡೆಲಿವರಿಗೆ ಇದು ಯಾವ ರೀತಿ ಡಿಫ್ರೆನ್ಸ್ ಆಗುತ್ತೆ? ಅಂದರೆ ಪೇನ್ ಮ್ಯಾನೇಜ್ಮೆಂಟು ಎಷ್ಟು ಚಾಲೆಂಜಸ್ ಇರುತ್ತೆ ಮತ್ತು ಎರಡಕ್ಕೂ ಕೂಡ ಯಾವ ರೀತಿ ವೇರಿ ಆಗುತ್ತೆ ಅಂತ? ಡೆಫಿನೆಟ್ಲಿ ನಾರ್ಮಲ್ ಡೆಲಿವರಿಗೆ ಪೇನ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಚಾಲೆಂಜಿಂಗ್. ಸಿಸೇರಿಯನ್ ಇಸ್ ತುಂಬ ಸ್ಟ್ರೇಟ್ ಫಾರ್ವರ್ಡ್. ಸಿಸೇರಿಯನ್ ಅಂತ ಈ ಪೇಷಂಟಿಗೆ ಸಿಸೇರಿಯನ್ ಅಂತ ನಾವು ಡಿಸೈಡ್ ಮಾಡಿದ ನಂತರ ಸ್ಪೈನಲ್ ಅನಸ್ಥೀಸಿಯಾ ಕೊಟ್ಟು, ಲೈಕ್ ಮೋಸ್ಟ್ ಕಾಮನ್ ಸರ್ಜರಿ ಆಗೋಗಿದೆ ಇನ್ ದ ವರ್ಲ್ಡ್ ಟುಡೇ ಸಿಸೇರಿಯನ್. ಇಟ್ಸ್ ಅಬೌಟ್ 15 to 20 minutes ಆಗುತ್ತೆ. ಸ್ಪೈನಲ್ ಅನಸ್ಥೀಸಿಯಾ ಅಂದರೆ ಅದೇ ಬೆನ್ನಲ್ಲಿ, ಬಟ್ ರೂಟ್ ಬೇರೆ, ಎಪಿಡ್ಯೂರಲ್ ರೂಟ್ ಬೇರೆ, ಸ್ಪೈನಲ್ ರೂಟ್ ಬೇರೆ. ಸೊ ಅದು ಕೊಟ್ಟು ಅದು 3-4 hours ಸರ್ಜರಿ ಮುಗಿಯುತ್ತೆ. ಆನಂತರ ರೆಗ್ಯುಲರ್ ಪೇನ್ ಕಿಲ್ಲರ್ಸ್, ನಾವು ಬೇರೆ ನೋವಿಗೆ ಯಾವ ಥರ ಪೇನ್ ಕಿಲ್ಲರ್ಸ್ ತೊಗೊಳ್ತಿರೋ ಆ ಥರ ಕೊಟ್ಟು ಪೇಷಂಟ್ ಇಸ್ ಅಪ್ ಅಂಡ್ ಅಬೌಟ್ ವಿತಿನ್ ಹಾಫ್ ಅ ಡೇ. ಓಕೆ, ಸೊ ಡೆಫಿನೆಟ್ಲಿ ಸಿಸೇರಿಯನ್ ಮ್ಯಾನೇಜ್ಮೆಂಟ್ ಇಸ್ ಮೋರ್ ಸಿಂಪಲ್ ದೆನ್ ನಾರ್ಮಲ್ ಡೆಲಿವರಿ ಪೇನ್ ಮ್ಯಾನೇಜ್ಮೆಂಟ್. ಡಾಕ್ಟರ್, ಏನು ಅಂದರೆ ಈ ನೀವು 10 ವಿಧಗಳನ್ನ ಹೇಳ್ತಾ ಇದ್ರಿ ಪೇನ್ ಮ್ಯಾನೇಜ್ಮೆಂಟ್ಗೆ, ಯಾವೆಲ್ಲ ಆಪ್ಷನ್ಸ್ ಇದೆ ಅಂತ. ಈ ಆಪ್ಷನ್ಸ್ನ ಕಂಬೈನ್ ಮಾಡಿ ತಗೊಳ್ಬಹುದಾ? ಹಾಗೆ ಮಾಡಿದ್ರೆ ಎಫೆಕ್ಟ್ ಜಾಸ್ತಿ ಇರೋದು ಒಂದು ಕಡೆ ಆದರೆ ಅದು ಸೇಫ್ ಆಗಿರುತ್ತಾ ಅಂತ? ಯೂಶಲಿ ಕಾಂಬಿನೇಷನ್ನು ನಾವು ಅಡ್ವೈಸ್ ಮಾಡಲ್ಲ. ಸೊ ಇವಾಗ ಯಾರೇ ಒಬ್ಬರು ಇವಾಗ ಲೇಬರ್ ಪೇನಲ್ಲಿ ಇದ್ದಾರೆ ಈ ಮಹಿಳೆ ಅಂದರೆ, ಅವರು ಎಪಿಡ್ಯೂರಲ್ ಅಂತ ತೊಗೊಂಡ್ರೆ ಅದೇ ರೂಟಲ್ಲಿ ಹೋಗ್ತಾರೆ. ಮತ್ತೆ ಎಪಿಡ್ಯೂರಲ್ ತೆಗೆದು ಬೇರೇನೋ ಇಂಜೆಕ್ಷನ್ ಕೊಡೋ ಅಂಥ ಪ್ರಮೇಯ ಇರಲ್ಲ. ಸೊ ಒಂದು ರೂಟ್ ಸೆಲೆಕ್ಟ್ ಮಾಡಿದ್ರೆ, ಬಿಕಾಸ್ ಅದಷ್ಟು ಎಫೆಕ್ಟಿವ್ ಇರುತ್ತೆ, ಅದರಿಂದ ದೆರ್ ಇಸ್ ನೋ ನೀಡ್ ಟು ಚೇಂಜ್. ಇನ್ನೊಂದು ನಾನ್ ಮೆಡಿಕಲ್ ಅಥವಾ ಬೇರೆ ಇಂಜೆಕ್ಷನ್ಸ್ ಅಂತ ತೊಗೊಂಡಿದ್ದವರು ಅವರು ಎಪಿಡ್ಯೂರಲ್ಗೆ ಕನ್ವರ್ಟ್ ಆಗ್ಬೋದು, ಬಿಕಾಸ್ ಇಟ್ ಇಸ್ ಅನ್ ಅಪ್ಗ್ರೇಡ್. ಸೊ ಅವ್ರಿಗೆ ಅಕಸ್ಮಾತ್ ಈ ಇಂಜೆಕ್ಷನ್ಸ್ ತೊಗೊಂಡು ಅಥವಾ ಬ್ರೀದಿಂಗ್ ಎಕ್ಸಸೈಸಸ್ಸು ಏನೇ ಎಕ್ಸಸೈಸಸ್ ಮಾಡಿ ನಾನ್ ಮೆಡಿಕಲ್ ಮೆಷರ್ಸಿಂದ ರಿಲೀಫ್ ಸಿಗಲಿಲ್ಲ, ಒಂದು 5-6 hours ಆಯಿತು, ಇನ್ನೂ 5-6 hours ಇದೆ ಡೆಲಿವರಿಗೆ, ಆವಾಗ ಅವರು 1 dose ಎಪಿಡ್ಯೂರಲ್ಗೆ ಶಿಫ್ಟ್ ಓವರ್ ಆಗಬಹುದು. ಓಕೆ ಡಾಕ್ಟರ್, ಇನ್ನು ಈ ಪ್ರಸವ ವೇದನೆ ಏನಿರುತ್ತೆ, ಇದಾದಮೇಲೆ ಅದಕ್ಕೆ ತಗೊಂಡಂಥ ಟ್ರೀಟ್ಮೆಂಟಿಂದ ಆಗಿರಬಹುದು, ಆಮೇಲೆ ಅಂದರೆ ಟು ಗೆಟ್ ಬ್ಯಾಕ್ ದ ಹೆಲ್ತ್ ಟು ನಾರ್ಮಲ್ ಯಾವ ರೀತಿಯಾಗಿ ಚಾಲೆಂಜಸ್ ಇರುತ್ತೆ, ಮತ್ತು ಆ ಸಂದರ್ಭದಲ್ಲಿ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರಬೇಕು ಈ ರೀತಿ ಎಪಿಡ್ಯೂರಲ್ಸ್ ಮತ್ತು ಪೇನ್ ಕಿಲ್ಲರ್ಸ್ ಎಲ್ಲ ತಗೊಳ್ತಾ ಇರುವಂಥ ಸಂದರ್ಭದಲ್ಲಿ? ಈ ರೀತಿ ಪೇನ್ ಕಿಲ್ಲರು ಮತ್ತು ಡೆಲಿವರಿ ಆದ ನಂತರ ಸಿಸೇರಿಯನ್ ಡೆಲಿವರಿ ಇರ್ಬೋದು ಅಥವಾ ನಾರ್ಮಲ್ ಡೆಲಿವರಿನೂ ಇರ್ಬೋದು, ಡೆಫಿನೆಟ್ಲಿ ಒಂದಷ್ಟು ಬ್ಯಾಕ್ ಎಕ್ಸಸೈಸಸ್ಸು ಮತ್ತು ಪೆಲ್ವಿಕ್ ಎಕ್ಸಸೈಸಸ್ ಅಂತ ನಾವು ಹೇಳ್ಕೊಡ್ತೀರಿ. ಇನ್ಫ್ಯಾಕ್ಟ್ ಡೆಲಿವರಿ ಆಗಿದ್ದು ಸೆಕೆಂಡ್ ಡೇನೇ ನಮ್ಮ ಫಿಸಿಯೋಥೆರಪಿಸ್ಟ್ ಬಂದು ಕ್ಲಾಸಸ್, ಅಂದರೆ ಸಿಂಪಲ್ ಎಕ್ಸಸೈಸಸ್ಸು, ಯಾವುದು ಹೆವಿ ಎಕ್ಸಸೈಸಸ್ ಇರಲ್ಲ, ಸೆಕೆಂಡ್ ಡೇಯಿಂದನೇ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಬೇಕು. ಸೊ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ಸು, ಕೋರ್ ಅಂದರೆ ಹೊಟ್ಟೆ ಲೂಸ್ ಆಗಿರುತ್ತೆ ಅದು ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ಸು, ಪೆಲ್ವಿಕ್ ಫ್ಲೋರ್ ಆ ಜಾಗದಲ್ಲೂ ಕೂಡ ಎಕ್ಸಸೈಸಸ್ ಈ 3 ಎಕ್ಸಸೈಸಸ್ಸು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕು. ಜೊತೆಗೆ ತಾಯಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ಅವಳು ಇವಾಗ ಬ್ರೆಸ್ಟ್ ಫೀಡ್ ಮಾಡ್ತಿರ್ತಾಳೆ, ಮಗುಗೆ ಹಾಲು ಕುಡಿಸಿರ್ತಾಳೆ, ಅವಳಿಗೂ ಐರನ್ನು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತುಂಬ ಮುಖ್ಯ ಇರುತ್ತೆ. ಇಲ್ದಿರೆ ಅವಳ ಬಾಡಿ
ಈ ಥರ ಡೆಲಿವರಿ ಆದ ನಂತರ ರಕ್ತಸ್ರಾವನೂ ಆಗಿರುತ್ತೆ, ವೀಕ್ ಆಗ್ತಾಳೆ. ಸೊ ಈ ಥರ ಸಪ್ಲಿಮೆಂಟ್ಸ್ ಅನ್ನೋದು 6 months to 1 year ತೊಗೊಳಕ್ಕೆ ಹೇಳ್ತೀವಿ. ಸೊ ವಿತ್ ದ ಹೆಲ್ಪ್ ಆಫ್ ಬೋತ್ ಶಿ ಸ್ಟಾರ್ಟ್ಸ್ ರಿಕವರಿಂಗ್. ಓಕೆ ಡಾಕ್ಟರ್, ಇನ್ನು ನೀವು ಹೇಳ್ತಾ ಇದ್ರಿ ಅಂದರೆ ಈ ಪ್ರೆಗ್ನೆನ್ಸಿ ಪೀರಿಯಡ್ಗೂ ಮುಂಚೆ ಅಥವಾ ಡೆಲಿವರಿ ಟೈಮ್ಗೂ ಮುಂಚೆ ಇದನ್ನು ಕಂಟ್ರೋಲ್ ಮಾಡೋದಾದರೆ ನಾನ್ ಮೆಡಿಕಲಿ ಈ ಪೇನ್ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಆಪ್ಷನ್ಸ್ ಇರುವಂಥದ್ದು, ಲೈಕ್ ರೆಗ್ಯುಲರ್ ಎಕ್ಸಸೈಸ್, ಯೋಗ ಎಲ್ಲ ಮಾಡೋದ್ರಿಂದ ರಿಲೀಫ್ ಸಿಗುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಯಾವ ಸಂದರ್ಭದಲ್ಲಿ ಇದನ್ನು ಮಾಡಬಹುದು? ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕೂಡ ಯೋಗ ಎಲ್ಲ ಮಾಡೋದ್ರಿಂದ ಪೇನ್ ರಿಲೀಫ್ ಆಗುತ್ತಾ ಆ ಸಂದರ್ಭದಲ್ಲಿ? ಡ್ಯೂರಿಂಗ್ ಪ್ರೆಗ್ನೆನ್ಸಿ ಈ ಥರ ಎಕ್ಸಸೈಸ್ ಮಾಡೋದ್ರಿಂದ ಅವಳು ಒಂದು ಫ್ಲೆಕ್ಸಿಬಿಲಿಟಿ ಇರ್ತಾಳೆ, ಸ್ಟ್ರಾಂಗ್ ಆಗ್ತಾಳೆ. ಅದರಿಂದ ಅವಳು ಸೈಕಲಾಜಿಕಲಿ ನಾನು ಪೇನ್ ತಗೊಳ್ಳೋ ಅಂಥ ಒಂದು ಇದಿರುತ್ತಲ್ಲ, ದಟ್ ಕಾನ್ಫಿಡೆನ್ಸ್ ಅದು ಹೆಚ್ಚಾಗುತ್ತೆ. ಸೊ ಇನ್ ದ್ಯಾಟ್ ಸೆನ್ಸ್ ಶಿ ವಿಲ್ ಡೂ ಬೆಟರ್ ದೆನ್ ಯಾರು ಎಕ್ಸಸೈಸ್ ಮಾಡಿಲ್ವೋ. ಎಕ್ಸಸೈಸ್ ಮಾಡಿರೋದ್ರಿಂದ ಪೇನ್ ಹೊರಟೋಗಲ್ಲ, ಬಟ್ the intention to do and take the pain will be better in her. ಸೊ ಆ ಥರ ಶಿ ವಿಲ್ ಬಿ, ಅಂದರೆ ಯಾರು ಮಾಡಿಲ್ವೋ ಅವಳು ಕಂಪೇರ್ ಮಾಡಿದ್ರೆ ಈ ತಾಯಿ ಇನ್ನೂ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಾಳೆ. ಪೇನ್ ಕಿಲ್ಲರು ತೊಗೊಳ್ದಿಲ್ದಿರ ಇರಬಹುದು, ಇನ್ನೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಫ್ಲೆಕ್ಸಿಬಲ್ಲು ಇರ್ತಾಳೆ, ಪೊಸಿಷನ್ಸ್ ತೊಗೊಳ್ಳೋದಿರ್ಬೋದು, ಸ್ಕ್ವಾಟ್ಸ್ ಮಾಡೋದಿರ್ಬೋದು, ಡೆಲಿವರಿ ಟೈಮಲ್ಲಿ ಆ್ಯಕ್ಟಿವ್ ಆಗಿರೋದಿರ್ಬೋದು, ಶಿ ವಿಲ್ ಡೂ ಬೆಟರ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ, ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ: ಅಪೋಲೋ ಕ್ರೆಡಲ್ ಅಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್, ನಂಬರ್ 25, 46ನೇ ಕ್ರಾಸ್, ಟಿಎಂಸಿ ಲೇಔಟ್, ರಾಘವೇಂದ್ರ ಸ್ವಾಮಿ ಮಠದ ಎದುರು, 5th ಬ್ಲಾಕ್, ಜಯನಗರ, ಬೆಂಗಳೂರು 560011. ದೂರವಾಣಿ ಸಂಖ್ಯೆ 8477734796. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.